ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ಇವತ್ತು ನಾನು ಬಹುಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ. ಅಂದರೆ ಮಾಂಗಲ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮದುವೆ ಆದ ನಂತರದಲ್ಲಿ ಮದುವೆಯ ಒಂದು ಸಾಂಕೇತಿಕವಾಗಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಕರಿಮಣಿ, ತಾಳಿ, ಕುಂಕುಮ, ಅರಿಶಿಣ, ಗಾಜಿನ ಬಳೆಗಳು, ಕಾಲುಂಗುರ, ಹೂವು ಇವೆಲ್ಲವನ್ನು ಕೂಡ ಕೊಡ್ತಾರೆ. ಎಲ್ಲದಕ್ಕೂ ಅದರದ್ದೇ ಆದ ಒಂದಷ್ಟು ಸೈಂಟಿಫಿಕ್ ರೀಸನ್ಗಳಿವೆ. ಹಾಗೆ ಸಾಂಪ್ರದಾಯಿಕವಾಗಿ ಒಂದಷ್ಟು ವಿಚಾರಗಳನ್ನು ನಮ್ಮ ಹಿರಿಯರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಮಾಂಗಲ್ಯದ ಮಹತ್ವವನ್ನು ತಿಳ್ಕೊಳ್ಳೋಣ. ಮಾಂಗಲ್ಯ ಅಂತ ಬಂದಾಗ ಆದಿಶಂಕರರು ರಚಿಸಿರುವಂಥ ಒಂದು ಸೌಂದರ್ಯ ಲಹರಿಯಲ್ಲಿ ಯಾರೆಲ್ಲ ಸೌಂದರ್ಯ ಲಹರಿಯನ್ನು ಹೇಳ್ಕೊಂಡಿರ್ತಾರೋ ಅವರಿಗೆ ಇದು ಗೊತ್ತಿರುವಂಥದ್ದೇ. ಶಿವನು ಪಾರ್ವತಿಗೆ ಮಂಗಳಸೂತ್ರವನ್ನು ಕಟ್ಟಿದನು ಅಂತ ಹೇಳಿ ಅದರಲ್ಲಿ ಒಂದು ಅರ್ಥ ಕೂಡ ಇದೆ. ಹಾಗೆ ಲಲಿತ ಸಹಸ್ರನಾಮದಲ್ಲೂ ಕೂಡ ಒಂದು ಮಾಂಗಲ್ಯ ಧಾರಣದ ಬಗ್ಗೆ ಒಂದಷ್ಟು ಮಟ್ಟಿಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ತುಂಬ ಪವಿತ್ರವಾದದ್ದು ಮಾಂಗಲ್ಯ. ಅದಲ್ಲದೆ ನಾವು ಮಾಂಗಲ್ಯವನ್ನು ಹಾಕ್ಕೋಬೇಕು ಅನ್ನೋದಾದರೆ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯರು ಕೂಡ ಮಾಂಗಲ್ಯವನ್ನು ಹಾಕ್ಕೊಳ್ತಾರೆ. ಅದನ್ನು ಯಾಕೆ ಹಾಕ್ಕೊಳ್ಬೇಕು? ಕೆಲವೊಬ್ಬರು ಕರಿಮಣಿ ಸರವನ್ನು ಹಾಕ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಒಂದು ಸಂಪೂರ್ಣವಾಗಿ ಬಂಗಾರದ ಸರ ಹಾಕ್ಕೊಂಡು ಅದಕ್ಕೆ ತಾಳಿಯನ್ನು ಹಾಕ್ಕೊಂಡಿರ್ತಾರೆ. ಇನ್ನು ಮಾಂಗಲ್ಯ ಧಾರಣೆಯನ್ನು ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ ಮತ್ತೊಬ್ಬರ ಕೆಟ್ಟ ದೃಷ್ಟಿ ಬೀಳಬಾರ್ದು ಹೆಣ್ಮಕ್ಳ ಮೇಲೆ ಅಂತ ಹೇಳಿ. ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿ ಅನ್ನೋದು ಬೇಗ ತಾಗತ್ತಂತೆ. ಹಾಗಾಗಿ ಮಾಂಗಲ್ಯ ಧಾರಣೆ ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ತಾರೆ. ಹಾಗೆಯೇ ಮಾಂಗಲ್ಯದಲ್ಲಿ ಹಾಕಿಕೊಳ್ಳುವಂತಹ ಕಪ್ಪು ಮಣಿಗಳಿಗೆ ಹೆಚ್ಚಾಗಿ ವಿಶೇಷವಾಗಿ ಒಂದು ಶಕ್ತಿ ಇರತ್ತಂತೆ. ಅದನ್ನು ಧರಿಸೋದ್ರಿಂದ ಋಣಾತ್ಮಕ ಶಕ್ತಿ ಕ್ಷೇತ್ರವನ್ನೆಲ್ಲ ಏರ್ಕೊಂಡು ಅದು ವಧುವನ್ನು ಅಂದರೆ ಅವಳ ಒಂದು ಕುಟುಂಬವನ್ನು ಯಾವುದೇ ಒಂದು ಕೆಟ್ಟ ದೃಷ್ಟಿಯು ಕೂಡ ತಾಗಲ್ದೇ ಇರೋ ಹಾಗೆ ಕಾಪಾಡತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು ಕರಿಮಣಿ ಸರದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ತುಂಬ ವಿಶೇಷವಾದದ್ದು. ಎದೆಯ ಭಾಗದಲ್ಲಿ ಉಂಟಾಗುವಂತಹ ಉಷ್ಣತೆಯನ್ನು ಹೀರಿಕೊಳ್ಳುತ್ತೆ ಅಂತೆ. ಅದರ ಜೊತೆಯಲ್ಲಿ ಯಾರೆಲ್ಲ ಒಂದು ಮಗುವಿಗೆ ಹಾಲನ್ನು ಕುಡಿಸ್ತಾ ಇರ್ತಾರೆ ಆ ಒಂದು ಎದೆ ಹಾಲಿನ ಉಷ್ಣತೆಯನ್ನು ಹೀರಿಕೊಂಡು ಆ ಮಗುವಿಗೆ ಯಾವುದೇ ರೀತಿಯ ಕೆಟ್ಟದನ್ನು ಆಗದೇ ಇರೋ ರೀತಿಯಲ್ಲಿ ಸಮ ಉಷ್ಣತೆಯಲ್ಲಿ ಇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಅನ್ನೋ ಕಾರಣಕ್ಕೆ ಕರಿಮಣಿಯನ್ನು ಹಾಕ್ಕೊಳ್ತಾರೆ. ಇನ್ನು ಒಂದೊಂದು ಜಾತಿಯಲ್ಲಿ ಒಂದೊಂದು ರೀತಿ ಮಾಂಗಲ್ಯವನ್ನು ಹಾಕ್ಕೊಳ್ತಾರೆ. ಈ ಮಾಂಗಲ್ಯ ಸರದ ಜೊತೆಗೆ ಹವಳ ಮತ್ತು ಕರಿಮಣಿ ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನೂ ಇರೋದಿಲ್ಲ. ಒಬ್ಬೊಬ್ಬರು ಮನೆ ಸಂಪ್ರದಾಯ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ಬರು ಕಾಸನ್ನು ಎರಡು ಬದಿಯಲ್ಲೂ ಹಾಕ್ಕೊಂಡಿರ್ತಾರೆ. ಅಂದರೆ ಮಧ್ಯ ತಾಳಿ ಇರುತ್ತೆ, ಆ ಕಡೆ ಈ ಕಡೆ ಗುಂಡು ಇರುತ್ತೆ. ಎರಡು ಹವಳ ಇರುತ್ತೆ, ಎರಡು ಗುಂಡು ಇರುತ್ತೆ. ಹಾಗೆ ಆ ಕಡೆ ಈ ಕಡೆ ಕಾಸನ್ನು ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವರು ಎರಡು ತಾಳಿಯನ್ನು ಹಾಕ್ಕೊಂಡಿರ್ತಾರೆ, ಎರಡು ಹವಳವನ್ನು ಹಾಕ್ಕೊಂಡಿರ್ತಾರೆ, ಎರಡು ಗುಂಡನ್ನು ಹಾಕ್ಕೊಂಡಿರ್ತಾರೆ, ಎರಡು ಕರಿಮಣಿಯನ್ನು ಹಾಕ್ಕೊಂಡಿರ್ತಾರೆ, ಅದರ ಜೊತೆಗೆ ಒಂದು ಕಾಸನ್ನು ಹಾಕ್ಕೊಂಡಿರ್ತಾರೆ. ಇದೆಲ್ಲ ಅವರವ್ರ ಜಾತಿ ಪಂಥದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ತಾಳಿಯನ್ನು ಪೋಣಿಸ್ಕೊಂಡಿರ್ತಾರೆ ಅಷ್ಟೇ. ಇಷ್ಟೇ ಇರಬೇಕು ಅಂತ ಹೇಳಿ ಅದರೊಳಗೆ ಏನೂ ಇರೋದಿಲ್ಲ. ನಿಮ್ಮ ನಿಮ್ಮ ಮನೆ ಸಂಪ್ರದಾಯದ ಪದ್ಧತಿಯಂತೆ ನೀವು ಅದನ್ನು ಹಾಕ್ಕೊಳ್ಬೋದು. ಆದರೆ ಕರಿಮಣಿಗೆ ತುಂಬ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸುಮಾರು ಜನ ಈ ಕರಿಮಣಿಯನ್ನು ಗೋಲಾಕಾರದಲ್ಲಿ ಇರುವಂಥದ್ದನ್ನೇ ಹಾಕ್ಕೊಳ್ತಾರೆ. ಈ ಗೋಲಾಕಾರದಲ್ಲಿ ಯಾಕಿರಬೇಕು ಅಂತಂದರೆ ಗೋಲಾಕಾರ ಅನ್ನೋದು ಜ್ಞಾನಶಕ್ತಿಯ ಪ್ರತೀಕ ಅಂತ ಹೇಳ್ತಾರೆ. ಹಾಗೆಯೇ ಶಿವಶಕ್ತಿಯರ ಒಂದು ಸತ್ವಗುಣಕ್ಕೆ ಸಂಬಂಧಿಸಿರುವಂಥದ್ದಾಗಿರುತ್ತೆ. ಇನ್ನು ಗೋಲಾಕಾರದ ಮಾಂಗಲ್ಯ ಇದ್ದಾಗ ಅದರ ಮಧ್ಯೆ ಒಂದು ಸಣ್ಣ ಬಿಂದು ಇರುತ್ತೆ. ಆ ಬಿಂದು ಏನಪ್ಪ ಅಂತಂದರೆ ಶಕ್ತಿರೂಪಿ ಲಹರಿಗಳನ್ನು ಪ್ರದಾನಿಸುತ್ತೆ. ಜೊತೆಗೆ ಅದ್ರ ಮೇಲೆ ಇನ್ನೊಂದು ಗೋಲಾಕಾರದಲ್ಲಿ ಸಣ್ಣ ಗೋಲಾಕಾರ ಇರುತ್ತೆ. ಅದೇನಪ್ಪ ಅಂತಂದರೆ ಬಾಹ್ಯ ಗೋಲವು ಶಿವರೂಪಿ ಬ್ರಹ್ಮನಿಗೆ ಸಂಬಂಧಿಸಿರುವಂಥದ್ದು. ಇನ್ನು ಮಾಂಗಲ್ಯ ಧಾರಣೆ ಮಾಡುವಂಥದ್ದು ತುಂಬ ವಿಶೇಷವಾದದ್ದು. ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಮಾಂಗಲ್ಯ ಧಾರಣೆ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ನೀವು ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಇನ್ಯಾರದ್ದೋ ಚೆನ್ನಾಗಿರುತ್ತೆ ನಾವು ಅದೇ ಥರ ಹಾಕ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಈ ರೀತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಜಾತಿ ಪಂಥದಲ್ಲಿ ಅಥವಾ ನಿಮ್ಮ ಮನೆತನದಲ್ಲಿ ಯಾವ ರೀತಿ ಇರುತ್ತೋ ನೀವು ಅದೇ ರೀತಿಯೇ ಮಾಂಗಲ್ಯ ಧಾರಣೆ ಮಾಡುವುದು ತುಂಬಾ ಒಳ್ಳೆಯದು. ಹಾಗೆಯೇ ಮತ್ತೊಂದು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ ಕೆಲವೊಂದು ಸಲ ಮಾಂಗಲ್ಯ ಕಟ್ಟಾಗಿ ಬಿದ್ದುಬಿಡತ್ತೆ. ಮಾಂಗಲ್ಯ ಸರನೇ ಆಗಿರ್ಬೋದು ಅಥವಾ ಅದು ಏನಾಗುತ್ತೆ ಅಂತ ಅಂದರೆ ತುಂಬ ವರ್ಷಗಳು ಹಾಕ್ಕೊಂಡಾಗ
ಆ ತಾಳಿ ಅನ್ನೋದು ಅಥವಾ ಸರ ಅನ್ನೋದು ಸೌದು ಸೌದು ಮಾಂಗಲ್ಯ ಕಟ್ಟಾಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಆವಾಗ ನೀವು ಭಯ ಪಡುವುದು ಬೇಡ. ಯಾಕೆಂದರೆ ಒಂದು ಚಿಕ್ಕದಾದ ಪರಿಹಾರ ಮಾಡ್ಕೊಳ್ಳಿ. ನೀವು ಮನೆಗೆ ಒಂದು 5 ಜನ ಮುತ್ತೈದೆಯರನ್ನ ಕರೆದು ನಿಮಗೆ ಕೈಲಾದಷ್ಟು ಅರಿಶಿಣ, ಕುಂಕುಮ ಹಾಗೆ ಅವರಿಗೆ ಮಡಿಲಕ್ಕಿಯನ್ನು ಕೊಟ್ಟು ಆಶೀರ್ವಾದವನ್ನು ತಗೊಂಡು ಹೊಸ ಮಾಂಗಲ್ಯವನ್ನು ಹಾಕೋಬಹುದು. ಆದರೆ ಹೊಸ ಮಾಂಗಲ್ಯ ಧಾರಣೆ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಅದನ್ನು ಕತ್ತಿನಿಂದ ತೆಗೆಯೋದಕ್ಕೆ ಮುಂಚೆ ಒಂದು ಅರಿಶಿಣದ ದಾರವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ದೇವರಿಗೆಲ್ಲ ಅರಿಶಿಣದ ಕೊಂಬಿನ ಒಂದು ಮಾಂಗಲ್ಯ ಹೇಗೆ ಸಿದ್ಧತೆ ಮಾಡ್ಕೊಳ್ತೀವೋ ಅದೇ ರೀತಿ ಅರಿಶಿಣದ ದಾರ ಅಂದರೆ ಅರಿಶಿಣದ ಮಾಂಗಲ್ಯವನ್ನು ಸಿದ್ಧತೆ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ತಗೊಂಡು ಅದನ್ನು ಕತ್ತಿಗೆ ಹಾಕ್ಕೊಂಡು ನಂತರದಲ್ಲಿ ನಿಮ್ಮ ಕತ್ತಿನಿಂದ ಸರದ ಮಾಂಗಲ್ಯವನ್ನು ತೆಗೆದು ಅದನ್ನು ಸರಿ ಮಾಡಿಸ್ಕೊಂಡು ಅಥವಾ ಹೊಸದಾಗಿ ಮಾಡಿಸ್ಕೊಳ್ಳೋದಾದರೆ ಮಾಡಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅದನ್ನು ಕೊಟ್ಟು ಒಂದು ಸರಿ ಅಮ್ಮನವರ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಂದರೆ ದೇವರ ಆಶೀರ್ವಾದವನ್ನು ತಗೊಂಡು ನೀವು ಮಾಂಗಲ್ಯವನ್ನು ಧಾರಣೆ ಮಾಡುವುದು ತುಂಬಾ ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ಹಾಗೆ ಶುಕ್ರವಾರ ಮಾತ್ರ ಮಾಂಗಲ್ಯವನ್ನು ತೆಗೆಯೋದಕ್ಕೆ ಹೋಗಬೇಡಿ. ಬುಧವಾರ ಅಥವಾ ಗುರುವಾರ ಇವೆರಡು ದಿವಸದಲ್ಲಿ ನೀವು ಹೊಸ ಮಾಂಗಲ್ಯವನ್ನು ಹಾಕ್ಕೊಳ್ಳೋದಾಗಲಿ ಅಥವಾ ತೆಗೆಯೋದಾಗಲಿ ಮಾಡ್ಬೋದು. ಇನ್ನು ನಿಮ್ಮ ಇಷ್ಟ ದೇವತೆಯರನ್ನು ಪೂಜೆ ಮಾಡಿಕೊಂಡು ಒಂದು 5 ಜನಕ್ಕೆ ಕುಂಕುಮ ಅರಿಶಿಣವನ್ನು ಕೊಟ್ಟು ನಂತರದಲ್ಲಿ ಅವರಿಂದ ಒಂದು ಆಶೀರ್ವಾದವನ್ನು ತಗೊಂಡು ನಾನು ಸಾಯೋವರೆಗೂ ನನ್ನ ಹತ್ರ ಈ ಮಾಂಗಲ್ಯ ಹಾಗೆ ಸುಮಂಗಲಿತನ ಇರಬೇಕು ಅಂತ ಆಶೀರ್ವಾದ ಪಡೆದು ಅದರ ನಂತರದಲ್ಲಿ ನೀವು ಹೊಸ ತಾಳಿಯನ್ನು ಹಾಕ್ಕೊಳ್ಳೋದು ತುಂಬ ಸೂಕ್ತವಾದದ್ದು ಅಂತ ಹೇಳ್ತಾರೆ. ಇನ್ನು ತುಂಬ ಜನ ಹೆಣ್ಮಕ್ಳು ಒಂದು ತಪ್ಪು ಮಾಡೋದು ಅಂತ ಅಂದರೆ ಮಾಂಗಲ್ಯ ಸರಕ್ಕೆ ಪಿನ್ನುಗಳನ್ನು ಹಾಕ್ಕೊಳ್ಳೋದು. ಈ ಪಿನ್ನುಗಳು ಬಂದು ಕಬ್ಬಿಣದ ಅಂಶವನ್ನು ಹೊಂದಿರುತ್ತೆ. ಇನ್ನು ಮಾಂಗಲ್ಯ ಸರ ಬಂದು ಋಣಾತ್ಮಕತೆಯಿಂದ ಇರುವಂತೆ ಅಂದರೆ ಧನಾತ್ಮಕ ಶಕ್ತಿಯನ್ನು ಹೊಂದಿರುತ್ತೆ. ಈ ಸಮಸ್ಯೆ ಅಂದರೆ ಪಿನ್ನನ್ನು ಧರಿಸಿದಾಗ ಸಮಸ್ಯೆ ಏನು ಅಂತಂದರೆ ಪಿನ್ಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಅಂದರೆ ಕಬ್ಬಿಣದ ಶಕ್ತಿ ಒಳ್ಳೆಯ ಶಕ್ತಿಗಳನ್ನು ಸೆಳೆದು ಮಂಗಳಸೂತ್ರವನ್ನು ಬಲಹೀನತೆ ಮಾಡುತ್ತೆ ಅಂತ ಹೇಳ್ತಾರೆ. ಇದರಿಂದ ಗಂಡನ ಆರೋಗ್ಯದಲ್ಲಿ ಏರುಪೇರು ಆಗುವ ಚಾನ್ಸಸ್ ಇರುತ್ತೆ. ಜೊತೆಗೆ ದಾಂಪತ್ಯ ಜೀವನದಲ್ಲಿ ಕಲಹಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಿರಿಯರು ಹೇಳುವಂಥ ಮಾತುಗಳನ್ನು ನಾವು ಕೂಡ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಪಿನ್ನುಗಳನ್ನು ಬಳಸದೇ ಇರುವಂಥದ್ದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಮಂಗಳಸೂತ್ರದ ಬಗ್ಗೆ ಎಷ್ಟು ಗೊತ್ತೋ ಆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಇನ್ನು ಕೆಲವ್ರಿಗೆ ಗೊಂದಲ ಏನು ಅಂತಂದರೆ ಕರಿಮಣಿಗಳನ್ನು ಎಷ್ಟು ಹಾಕ್ಕೊಳ್ಬೇಕು, ಹವಳಗಳನ್ನು ಎಷ್ಟು ಹಾಕ್ಕೊಳ್ಬೇಕು ಅಂತ. ಈ ವಿಡಿಯೋ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಜಾತಿ ಪಂಥದಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಹಾಕ್ಕೊಳ್ಳೋದು ಒಳ್ಳೆಯದು. ಇನ್ನೊಬ್ಬರನ್ನ ನೋಡಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹಾಕ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಹಾಗೆ ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.